ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಉಷಾ ಜಾನಮ ಮಿಷನಲ್ಲಿ ನಾನು ನನಗೆ ಕಂಫರ್ಟೇಬಲ್ ಹೇಗೆ ಆಗ್ತದೆ ಹಾಗೆ ಥ್ರೆಡ್ಡನ್ನು ಯೂಸ್ ಮಾಡ್ತೇನೆ, ಹೇಗೆ ಕೊಡ್ತೇನೆ ಮಿಷನಿಗೆ ಥ್ರೆಡ್ಡನ್ನು ಅಂತೇಳಿ ನಾನು ತೋರಿಸ್ತೇನೆ. 3-4 ತರಹದ ಥ್ರೆಡ್ಗಳನ್ನು ನಾನು ಯೂಸ್ ಮಾಡ್ತೇನೆ. ಒಂದು ರಾಯಲ್ ಥ್ರೆಡ್ ಅಂತೇಳಿ ದೊಡ್ಡ ರೀಲ್ ಬರ್ತದೆ, ಇನ್ನೊಂದು ಪಿಕಾಸೋ ಥ್ರೆಡ್ ಅಂತೇಳಿ ಅದು ಸಣ್ಣ ರೀಲ್ ಬರ್ತದೆ, ಇನ್ನೊಂದು ಗೊಂಡೆ ನೂಲು, ಇನ್ನೊಂದು ಜರಿ ಥ್ರೆಡ್ ಅದು ಕೂಡ ದೊಡ್ಡ ರೀಲ್ ಬರ್ತದೆ. ಮಿಷನಲ್ಲಿ ಒಂದು ಸ್ಪೂಲನ್ನು ಕೊಟ್ಟಿದ್ದಾರೆ, ಅಲ್ಲಿ ನಾವು ಥ್ರೆಡ್ಡನ್ನು ಹಾಕಿ ಮಿಷನಿಗೆ ಥ್ರೆಡ್ಡನ್ನು ಕೊಡುವಂಥದ್ದು. ನೋಡಿ, ಸಣ್ಣ ರೀಲ್ ಗೊಂಡೆ ನೂಲನ್ನು ಥ್ರೆಡ್ಡಿಗೆ ಅಲ್ಲಿ ಇಟ್ಟು ಕೊಡಲಿಕ್ಕೆ ಆಗ್ತದೆ. ಆದರೆ ದೊಡ್ಡ ರೀಲನ್ನು ನಾನು ಕೊಡುವಾಗ ನನಗೆ ಕಂಫರ್ಟೇಬಲ್ ಇರಲಿಲ್ಲ, ಅದು ಕಟ್ಟಾಗ್ತಾ ಇತ್ತು. ಆಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಎಳೆದು ಎಲ್ಲ ಮಾಡಿ ನೋಡಿದೆ, ಆದರೆ ಅದು ನನಗೆ ಸಕ್ಸಸ್ ಆಗಲಿಲ್ಲ. ಅವಾಗವಾಗ ನೂಲು ಕಟ್ಟಾಗ್ತಾ ಇತ್ತು. ಹಾಗಾಗಿ ನಾನು ದೊಡ್ಡ ರೀಲನ್ನು ಕೆಳಗಡೆ ಗ್ರೌಂಡಿಂದ ಕೊಡ್ತೇನೆ. ಯಾವುದೇ ಮಿಷನಿಗಾದರೂ ಕೂಡ ಕೆಳಗಡೆಯಿಂದ ಕೊಟ್ಟರೆ ನೂಲು ಫ್ರೀಯಾಗಿ ಬರ್ತದೆ, ನೂಲು ಕಟ್ಟಾಗೋದಿಲ್ಲ, ಡಿಸೈನ್ ಕೂಡ ಚೆನ್ನಾಗಿ ಬರ್ತದೆ. ಅಥವಾ ನಾರ್ಮಲ್ ಮಿಷನ್, ಸ್ಟಿಚಿಂಗ್ ಮಿಷನಲ್ಲಿ ಆದರೂ ಕೂಡ ಕೆಳಗಡೆಯಿಂದ ನೂಲು ಕೊಟ್ಟರೆ ನೂಲು ಫ್ರೀಯಾಗಿ ಹೋಗ್ತದೆ. ನನ್ನ ಮಿಷನ್ನಲ್ಲಿ ನಾನು ಒಂದು ಸಣ್ಣ ಸೆಟಪ್ಪನ್ನು ಮಾಡಿದ್ದೇನೆ. ನೋಡಿ, ಒಂದು ಮುಗಿದಿರುವಂತಹ ರೀಲನ್ನು ಅಲ್ಲಿ ಪೇಸ್ಟ್ ಮಾಡುವಂಥದ್ದು, ಒಂದು ಗಂಟೇಪನ್ನು ತಗೊಂಡು ಸ್ವಲ್ಪ ಗಂಟೇಪನ್ನು ಯೂಸ್ ಮಾಡಿ ಅದರ ಮೂಲಕ ನೂಲನ್ನು ಪಾಸ್ ಮಾಡುವಂಥದ್ದು. ಅದಕ್ಕೆ ಸ್ಟಿಕ್ ಕೊಟ್ಟಿರ್ತಾರಲ್ವ, ಅದಕ್ಕೆ ಸ್ವಲ್ಪ ಸುಂದಿಕೊಂಡು ಅದರ ಮೂಲಕ ನೂಲನ್ನು ಪಾಸ್ ಮಾಡಿ ತುಂಬ ಸುಲಭವಾಗಿ ಪಾಸ್ ಮಾಡಲಿಕ್ಕೆ ಆಗ್ತದೆ. ನಂತರ ನಾವೀಗ ಬಾಬಿನಿಗೆ ಹೇಗೆ ವೈಂಡ್ ಮಾಡೋದು ಅಂತೇಳಿ ನೋಡುವ. ಅಲ್ಲಿ ಕೊಟ್ಟಿರುವಂತಹ ಸ್ಕ್ರೂ ಏನಿದೆ ಅದರ ಮೂಲಕ ತಗೊಂಡು ಬಂದು ಬಾಬಿನಿಗೆ 1-2-3 ಸಲ ಸುಂದಿದ ನಂತರ ಅದನ್ನು ಸ್ವಲ್ಪ ಮುಂದೆ ಮಾಡಿ, ಆಗ ಬಾಬಿನ್ ವೈಂಡಿಂಗ್ ನೋಟಿಫಿಕೇಷನ್ ಬರ್ತದೆ. ಅಲ್ಲಿ ಪ್ಲಸ್ ಮೈನಸ್ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಒತ್ತಿದರೆ ಬಾಬಿನ್ ವೈಂಡಿಂಗ್ ಆಗುವ ಸ್ಪೀಡ್ ಜಾಸ್ತಿ ಆಗ್ತದೆ, ಮೈನಸ್ ಒತ್ತಿದರೆ ಕಡಿಮೆ ಆಗ್ತದೆ. ಮ್ಯಾಕ್ಸಿಮಮ್ ಸ್ಪೀಡ್ 5 ಅಂತ ಉಂಟು. ನಾನು 5 ಇಟ್ಕೊಳ್ತೇನೆ, ಯಾಕಂತೇಳಿದರೆ ಟೈಮ್ ಸೇವ್ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದಾಗಿ. ನಂತರ ಅಲ್ಲಿ ಡೈರೆಕ್ಷನನ್ನು ಕೂಡ ಕೊಟ್ಟಿದ್ದಾರೆ, ಅದೇ ಡೈರೆಕ್ಷನಿಂದ ನೂಲನ್ನು ಸುಂದಬೇಕು, ಇಲ್ಲದಿದ್ದರೆ ನೂಲು ಸಿಕ್ಕಾಕಿಕೊಳ್ತದೆ. ಉಲ್ಟಾ ಡೈರೆಕ್ಷನ್ ಆದರೆ ಸುಂದಿಕೊಳ್ಳೋದು ಕಷ್ಟ ಆಗ್ತದೆ, ಸಿಕ್ಕಾಕಿಕೊಂಡ್ರೆ ಮತ್ತೆ ತುಂಬ ಟೈಮ್ ತಗೊಳ್ತದೆ ಅದನ್ನು ಬಿಡಿಸ್ಕೊಳ್ಳಿಕ್ಕೆ. ಕೆಲವೊಂದು ಸರ್ತಿ ನೂಲು ಕೆಳಗೆ ಕೂಡ ಸುಂದಿಕೊಳ್ತದೆ, ಅದು ಆಗ ಜಾಗ್ರತೆಯಾಗಿ ಸುಂದಿಕೊಳ್ಬೇಕು. ಬಿಗಿನರ್ಸ್ ಆಗಿದ್ದರೆ ತುಂಬ ಕಡಿಮೆ ಸ್ಪೀಡನ್ನು ಇಟ್ಟುಕೊಳ್ಳಿ, 1-2 ಇಲ್ಲದಿದ್ದರೆ 3 ಸ್ಪೀಡನ್ನು ಇಟ್ಟುಕೊಳ್ಳಿ. ನೋಡಿ, ಸುಂದಿಕೊಂಡ ನಂತರ ಸ್ಟಾರ್ಟ್ ಕೊಡಿ. ಸ್ಟಾರ್ಟ್ ಕೊಟ್ಟು ಅಲ್ಲಿ ಮೇಲ್ಗಡೆ ಸ್ವಲ್ಪ ನೂಲನ್ನು ಕೂಡ ಹಿಡಿದುಕೊಳ್ಳಿ, ಇಲ್ಲಾಂತ ಹೇಳಿದರೆ ಸಿಕ್ಕಾಕಿಕೊಳ್ತದೆ. ಕೆಳಗಡೆ ಕೂಡ ಕೈಯಲ್ಲಿ ಹಿಡಿದುಕೊಳ್ಬೇಕು ನೂಲನ್ನು, ಲೂಸಾಗಿ ಹೋಗುವ ಹಾಗೆ. ಬಿಟ್ಟರೆ ಎಲ್ಲೆಲ್ಲೇ ಹೋಗಿ ಸುಂದಿಕೊಳ್ತದೆ. ಇಲ್ಲದಿದ್ದರೆ ಹೀಗೆ ಕೊಟ್ಟರೆ ಯೂನಿಫಾರ್ಮ್ ಆಗಿ ಬಾಬಿನಿಗೆ ನೂಲು ವೈಂಡ್ ಆಗ್ತಾ ಬರ್ತದೆ. ನೋಡಿ, ಆ ರೀಲಿನ ಥ್ರೂ ಹೋಗಿ ನೂಲು ಸುಂದಿಕೊಂಡಿತು. ಫುಲ್ಲು ಸುಂದಿಕೊಳ್ಳಬೇಡಿ, 1/4 ವಾಶಿ ಆದಾಗ ತೆಗೆದು ಕಟ್ ಮಾಡಲಿಕ್ಕೆ ಕೂಡ ಅಲ್ಲಿ ಒಂದು ಸಿಸ್ಟಮನ್ನು ಕೊಟ್ಟಿದ್ದಾರೆ. ಸೊ ಆ ಸಿಸ್ಟಮ್ ಥ್ರೂ ಕಟ್ ಮಾಡಿ ನೂಲನ್ನು ತೆಗೀರಿ. ಬಾಬಿನಿಗೆ ನೂಲು ಸುಂದಿಕೊಂಡದ್ದಾಯಿತು. ಇದನ್ನು ಹೇಗೆ ಪ್ಲೇಸ್ ಮಾಡೋದು, ಬಾಬಿನ್ ಕೇಸಿಗೆ ಹೇಗೆ ಪ್ಲೇಸ್ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ. ನೋಡಿ, ಅದರಲ್ಲಿ ಮುಚ್ಚಳ ಇರ್ತದೆ, ಅಲ್ಲಿ ಒಂದು ಕಪ್ಪಿನ ಬಟನ್ ಕೊಟ್ಟಿದ್ದಾರೆ, ಅಲ್ಲಿ ಪ್ರೆಸ್ ಮಾಡಿದರೆ ಅದು ಬಟನ್, ಆ ಪ್ಲೇಟ್ ಓಪನ್ ಆಗ್ತದೆ. ನಂತರ ಆ ಡೈರೆಕ್ಷನ್, ನಾನು ತೋರಿಸುವ ಡೈರೆಕ್ಷನ್ನಲ್ಲಿಯೇ ನೂಲನ್ನು ತಗೊಂಡು ಬರಬೇಕು. ಅಲ್ಲಿ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅವರು, ಯಾವ ಡೈರೆಕ್ಷನ್ ಅಂತ ಹೇಳಿ 1, 2, 3 ಅಂತೇಳಿ ನಂಬರ್ ಹಾಕಿದ್ದಾರೆ. ಅಲ್ಲಿ ತಗೊಂಡು ಬಂದು ಅಲ್ಲಿ ಕೆಳಗಡೆ ಬ್ಲೇಡ್ ಇದೆ, ಆ ಬ್ಲೇಡಲ್ಲಿ ಕಟ್ಟಾಗಿ ಹೋಗ್ತದೆ ನೂಲು. ಆಮೇಲೆ ಈ ಪ್ಲೇಟನ್ನು ಹಾಕಿ, ಮುಚ್ಚಳವನ್ನು ಹಾಕಿ ಗಟ್ಟಿಯಾಗಿ ಸರಿಯಾಗಿ ಹಾಕಿಕೊಳ್ಳಿ. ಯಾವ ಥರ ನೋಡಿ, ನೂಲು ಕೆಳಗಡೆ ಉಂಟು. ಇನ್ನು ನೀಡಲಿಗೆ ಹೇಗೆ ನೂಲು ಹಾಕೋದು ಅಂತೇಳಿ ತೋರಿಸ್ತೇನೆ. ಇದರ ಮೂಲಕವೇ ತಾರದಿದ್ದರೆ ಇಲ್ಲಿ ನಾವು ವರ್ಕ್ ಮಾಡುವಾಗ ಬ್ಲೌಸ್ ಪೀಸಿನ ನೂಲು ಮತ್ತು
ಕೊಡುವಂತಹ ನೂಲು ಸಿಕ್ಕಾಕಿಕೊಂಡು ಕಟ್ಟಾಗುವ ಚಾನ್ಸಸ್ ಉಂಟು. ಹಾಗಾಗಿ ಮೇಲ್ಗಡೆಯಿಂದ ನೂಲನ್ನು ಕೊಡಬೇಕು. ಸೈಡಿಂದ ಇದರ ಮೂಲಕ ಡೈರೆಕ್ಟ್ ಇಲ್ಲಿ ಕೂಡ ಕೊಡಲಿಕ್ಕಾಗ್ತದೆ, ಆದರೆ ಸಿಕ್ಕಾಕಿಕೊಂಡ್ರೆ ಮತ್ತೆ ಕಷ್ಟ ಆಗ್ತದೆ. ನೋಡಿ, ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದೇ ಡೈರೆಕ್ಷನ್ ಥ್ರೂ ಹಾಕಬೇಕು. ಮತ್ತು ಫಸ್ಟಲ್ಲಿ ಸುಂದಿಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ, ಆದರೆ ಅದು ಸುಂದಿಕೊಳ್ಬೇಕಾಗಿಲ್ಲ. ಮಾಮೂಲಿಯಾಗಿ ಹೀಗೆ ತಗೊಂಡು ಬಂದರೆ ಕೂಡ ನಡೀತದೆ. ನಂತರ ನೂಲನ್ನು ನೀಡಲಿನ ಹೋಲೊಳಗೆ ಹಾಕಲಿಕ್ಕೆ ಒಂದು ಸಿಸ್ಟಮನ್ನು ಕೊಟ್ಟಿದ್ದಾರೆ ನೋಡಿ, ಅದನ್ನು ಕೆಳಗಡೆ ಮಾಡ್ಕೊಳ್ತಾ ಇದ್ದೇನೆ. ಅದರ ಥ್ರೂ ಹಾಕಿ ಎಳಿಬೇಕು, ಆಗ ಒಂದು ಲೂಪ್ ಕ್ರಿಯೇಟ್ ಆಗ್ತದೆ. ಆ ಲೂಪನ್ನು ಎಳೆದ್ರೆ ನೀಡಲೊಳಗೆ ನೂಲು ಹೋಯಿತು. ಎಷ್ಟು ಸುಲಭವಾಗಿ ಹೋಯಿತಲ್ವಾ. ಇನ್ನು ಅದರ ಇನ್ನೊಂದು ಹೋಲ್ ಉಂಟು ನೋಡಿ, ಅಲ್ಲಿಗೆ ಹಾಕಬೇಕು ಅಂತೇಳಿ ಹೇಳ್ತಾರೆ, ಆದರೆ ಅದು ನಿಜವಾಗಿ ಕೂಡ ಅಗತ್ಯ ಇಲ್ಲ. ಮಿಷನ್ ರನ್ ಆಗುವಾಗ ಆಟೋಮೆಟಿಕ್ಕಾಗಿ ನೀಡಲು ಒಳಗೆ ಹೋಗಿ ಸ್ಟಿಚ್ ಆಗ್ತದೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನಷ್ಟು ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು, ಬಿಗಿನರ್ಸ್ಗಳಿಗಾಗಿ ಟಿಪ್ಸ್ಗಳನ್ನು ನಾನು ಸುಲಭ ವಿಧಾನದಲ್ಲಿ ಶೇರ್ ಮಾಡ್ತೇನೆ. ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ.